ಮೋಹನ್ ರೆಡಿ? ಮೋಹನ್ ರೆಡಿ? ರೆಡಿ ರೆಡಿ. ಈ ಕಿರುನಾಟಕ ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿ ಹಾಗೂ ಸಂಸ್ಥೆಗೆ ಸಂಬಂಧಿಸಿದ್ದಲ್ಲ. ಹೌದಾ? ಸಂಬಂಧಿಸಿದ್ರು ಪರವಾಗಿಲ್ಲ. ತಾಳ್ಮೆ ತಾಳ್ಮೆ ತಾಳ್ಮೆ. ಓಕೆ, ಈ ಕಿರುನಾಟಕ ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿ ಹಾಗೂ ಸಂಸ್ಥೆಗೆ ಸಂಬಂಧಿಸಿದ್ದಲ್ಲ. ಹಾಗೇನಾದರೂ ಸಂಬಂಧ ಕಂಡು ಬಂದಲ್ಲಿ ನಾವು ಮಾತ್ರ ಜವಾಬ್ದಾರರಲ್ಲ. ಹೀಗೊಂದು ದಿನ ನಮ್ಮ ರವಿ ಅಣ್ಣ SEZ ನಲ್ಲಿ ಕಸ್ಟಮರ್ ವಿಸಿಟ್ ಹಾಗೆ ಜೊತೆಯಲ್ಲಿ ಒಂದು ಟೌನ್ ಹಾಲ್ ಇವೆಂಟ್ಗೆ ಔತಣಕೂಟ ರೆಡಿ ಮಾಡಿದ್ದಾರೆ. ಮುಂದೇನಾಗುತ್ತೆ ನೋಡೋಣ. ಲೈಟ್ಸ್. ಪ್ರಕಾಶ, ಒಳಗೆ ಊಟದ ವ್ಯವಸ್ಥೆ ಎಲ್ಲ ರೆಡಿ ಉಂಟಲ್ಲ ಪ್ರಕಾಶ? ಹಾರವೇಣ, ಎಲ್ಲ ರೆಡಿ ಉಂಟು. ಎಲ್ಲರೂ ಸ್ವಲ್ಪ ಟೀಮ್ಸ್ ಅನ್ನು D&Dಗೆ ಹಾಕಿ ಅಲ್ಲ, ಇಲ್ಲದಿದ್ರೆ ಅದು ಇಡೀ ದಿನ ಟಿನಿ 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 ಅಂತ ಹೇಳ್ತಾ ಇರ್ತದೆ. ಎಲ್ಲ ರೆಡಿ ಉಂಟು ರವಿಯಣ್ಣ. ರವಿಯಣ್ಣ ಅವರೇ ಬನ್ನಿ, ನಿಮ್ಮನ್ನೇ ಕಾಯೋದು, ಬೇಗ ಬನ್ನಿ. ಎಂತದ ಬೇವರ್ಸಿ ಇಂಚಿಬಲ ಮಾಡ. ಅಲ್ಲ ಸತೀಶ, ಒಳಗೆ ಇರುವವರದ್ದು ಊಟ ಆಗುದು ಬೇಡವಾ? ಅಷ್ಟು ಅರ್ಜೆಂಟ್ ನಿನಗೆ? ನಿನಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಬೆಳಗ್ಗೆ ಸ್ವೀಟ್ ಪ್ಯಾಕೆಟ್ ಸಿಕ್ಕಿದೆ ತಾನೆ? ಎಂತ ಅವಸರ ನಿನಗೆ? ಸ್ವಲ್ಪ ತಡಿ ಸತೀಶ. ಎಲ್ಲಿಗೆ ಹೋದತ್ತ? ಅದು ರವೇಣ, ಊಟ ಇದೆಯಾ ಖಾಲಿ ಆಯ್ತಾ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದೆ ರವೇಣ. ಅಷ್ಟು ಗೊತ್ತಾಗುದಿಲ್ವಾ ನಿಂಗೆ? ಇಲ್ಲಿ ನಾವೆಲ್ಲ ಎಂತ ಆಟ ಆಡುದ? ಮಂಗ ಜಾತಿಯವ. ಬಾಗಿಲು ಕ್ಲೋಸ್ ಮಾಡು. ರವೇಣ, ಇವ್ರದೆಲ್ಲ ಊಟ ಆಗಿರ್ಬೋದಾ? ಚೆಕ್ ಮಾಡೋಣ ಒಂದ್ಸರಿ. ಆಗಿದೆ ಅಂತ ಮಾಡಿ. ಚೆಕ್ ಮಾಡಿ. ಟಕ್ 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 ಟಕ್. ನಿಮ್ಮದಾದ್ರೆ ನಾವು ಒಳಗೆ ಬರ್ತೇವೆ. ಹಾಗಿದ್ರೆ ಹೊರಡಿ. ಬಾಗಿಲು ತೆಗಿ ರಮೇಶ. ಬನ್ನಿ, ನಮ್ಮ ಓಡಿಸಿಯವರೆಲ್ಲ ಒಟ್ಟಿಗೆ ಹೋಗಿ ಪ್ರಸಾದ ತಗೊಳ್ಳಿ. ರವಿಯಣ್ಣ, ಇವರೇ ತಿಂತ ಅಲ್ಲಿ, ನೀವು ಬನ್ನಿ ರವಿಯಣ್ಣ, ಪಾರ್ಟಿಗೆ ಎಲ್ಲ ರೆಡಿ ಉಂಟು. ಹೋಗು. ಬಾವ ಮೋಸ್ಟ್ಲಿ ಮಂಜುನಾಥ ವಾಯ್ಸ್ ಕೊಡ್ತಾನೆ ಅಷ್ಟೇ, ಬರಲ್ಲ. ಈಗಿನ ಹುಡುಗರಿಗೆ ಎಂತ ಅರ್ಥ ಆಗುದಿಲ್ಲ. ಆ ಡೈನಿಂಗ್ ರೂಮ್ನಲ್ಲಿ ಏನೋ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಈ ಮೈ ಮೇಲೆ ಬರೋದುಂಟಲ್ಲ, ಅದು ಪ್ರೇತ. ಈ ಡೈನಿಂಗ್ ರೂಮ್ನಲ್ಲಿ ಬಗೆ ಬಗೆ ಪ್ರೇತ ಉಂಟು. ಇನ್ನೊಂದು ಉಂಟು, ಮಾಸ್ತಿ. ರವೇಣ, ಮಾಸ್ತಿ ಅಂದರೆ ಎಂತ?
ಅದು ಅದು HR ರೂಪದಲ್ಲಿ ಬರ್ತದೆ. ಬಿಳಿ ಕೂದಲು, ಉದ್ದ ಸೀರೆ, ಕುತ್ತಿಗೆಯಲ್ಲಿ ID ಕಾರ್ಡ್ ಹಾಕಿಕೊಂಡು ಬರ್ತದೆ. ನಿಮ್ಮ ಅಪ್ರೈಸಲ್ ಆಯ್ತಾ ಅಂತ ಕೇಳ್ತದೆ. ಈ ಬಾರಿ ಸಹ ಅಪ್ರೈಸಲ್ನಲ್ಲಿ ನಿಂಗೆ ಏನು ಸಿಗುದಿಲ್ಲ ಅಂತಾನೂ ಹೇಳ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ನಿನ್ಗೆ ಪ್ರಮೋಷನ್ ಸಿಗುದಿಲ್ಲ ಅಂತಾನೂ ಹೇಳ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ. SCC ಕೆರೆ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ಟವರ್ 4 ಮೇಲೆ ಇರುವ 12th ಫ್ಲೋರಿಗೆ ಕರ್ಕೊಂಡು ಹೋಗ್ತದೆ. ಗರಗಂಡ ಕತ್ತಲೆ, ಕೆಳಗೆ ನೋಡು ಅಂತ ಹೇಳ್ತದೆ. ಇಲ್ಲಿಂದ ಬಂಗಿ ಜಂಪ್ ಮಾಡಿದ್ರೆ ನಿಂಗೆ ಆನ್ ಸೈಡ್ ಸಿಗ್ತದೆ ಅಂತಾನೂ ಹೇಳ್ತದೆ. ಹೆದರಿದ್ರೆ ಅಲಕ್ಕೆ ಹೋಯ್ತು. ಹಾಗೆ ಹೇಳಿದ ಕೂಡಲೇ ಅದರ ಕೂದಲನ್ನು ರಪ್ಪಂತ ಗಟ್ಟಿಯಾಗಿ ಎಳಿಬೇಕು. ಆಗ ಅದು ನನ್ನನ್ನು ಬಿಡಿ, ನನ್ನನ್ನು ಬಿಡಿ, ನಾನು ನಿಮ್ಮ ಪೇಪರ್ ರಿಲೀಸ್ ಮಾಡಿದ್ನಲ್ಲ, ನನ್ನನ್ನು ಬಿಡಿ ಅಂತ ಹೇಳ್ತದೆ. ಕಣ್ಣೆಲ್ಲ ಕೆಂಪು ಕೆಂಪಾಗಿ ಕೊನೆಯಲ್ಲಿ ನಮ್ಮನ್ನು ನೋಡಿ ರವಿಯಣ್ಣ ಶಾರಿ ಮಿಕ್ಸರ್ ಮೂಗು ಒಳಗೆ ಹೋಯಿತು. ಎಂತ ಸಾಮಾರ, ಯಾರು ಮಾರ ಇವನಿಗೆ ಬೆಳಿಗ್ಗೆ ಮಿಕ್ಸರ್ ಕೊಟ್ಟದ್ದು? ನಾನು ಹೆದರ್ಲಿಲ್ಲ, ನೀನು ಹೆದರ್ಲಿಲ್ಲ ಅಲ್ಲ? ನಾನು ಹೆದರ್ಲಿಲ್ಲ ರವಿಯಣ್ಣ. ಬನ್ನಿ, ಉಳಿದದ್ದು ತಿಂದು DJ ಉಂಟು, ಹೋಗುವ ಬನ್ನಿ. ಹಲೋ, ಭಾವ, ಎಂತ ನೀವು ಇಲ್ಲಿ? ನಮ್ಮ ಔಟಿಂಗಿಗೆ ನೀವು ಬರ್ಬೋದು, ನಿಮ್ಮ ಔಟಿಂಗಿಗೆ ನಾವು ಬರ್ಬಾರ್ದಾ? ಅದಕ್ಕೆಲ್ಲ ಎಣ್ಣೆ ಎಲ್ಲಿ ಅರೇಂಜ್ ಆಗಿದೆ? ಅದಕ್ಕೆಲ್ಲ ಬೇರೆ ಜನ ಇದ್ದಾರೆ, ನೀವು ನೋಡೋದು ಬೇಡ. ಕೆಲವರು ಕೋಲ್ಡ್ ಕುಡಿಯೋರು ಹಾಟ್ ಕುಡಿತಾರೆ. ಈ ತರ ಔಟಿಂಗ್ ನಲ್ಲಿ ಧರ್ಮಕ್ಕೆ ಸಿಕ್ಕರೆ ಒಟ್ರಾಶಿ ಕುಡಿತಾರೆ. ಸೂಪರ್ ಬಾಸ್ಗೆ ಇಟ್ಟ ಅದು ಗೊತ್ತಿಲ್ವಾ ನಿಮ್ಗೆ? ಗ್ಲಾಸ್ ತೆಗಿ 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 ತೆಗಿ. ಸೂಪರ್ ಬಾಸ್ ಬಂದಿಲ್ವಾ? ಅವರ ಹೆಸರಲ್ಲಿ ನಾನು ಕುಡಿತೇನೆ. ನೀವು ಯಾರು? ನಾನು ಬೆಂಚ್ ಟೀಮಿಂದ. ಬೇರೆ ಟೀಮ್ನವರಿಲ್ಲ, ಬಜೆಟ್ ಇಲ್ಲ ಅಂದ್ರು ನಮ್ಮ ಔಟಿಂಗಿಗೆ ಬರೋದಾ? ಎಂತ ಜನ್ಮ ಮಾರಾಯ ನಿಮ್ದು. ನಳಿನಿ ಹೊರಡು, ನಾವಿನ್ನು ಹೋಗುವ. ಇನ್ನೊಂದು ನಿಮಿಷ ಸಹ ಇಲ್ಲಿರೋದು ಬೇಡ. ಎಂತ ಆಯ್ತು? ಈ ಔಟಿಂಗ್ ನಲ್ಲಿ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಮಾರಾಯ. ನಂಗೆ ಯಾವಾಗ ನೋಡಿದ್ರು ನೆಮ್ಮದಿಯೇ ಇಲ್ಲ. ಬೋಟಿ ತಿನ್ಲಿಕ್ಕೆ ಸಹ ಬಿಡುದಿಲ್ಲ. ಅಪ್ರೈಸಲ್ ಅಂತೂ ಕೊಡ್ಲಿಲ್ಲ. ಬೋಟಿ ಅದು ನೆಮ್ಮದಿಯಾಗಿ ತಿನ್ಲಿಕ್ಕೆ ಬಿಡಿ ಮಾರೆ. ಎಂತದ ಕೇಳುದು? ನನ್ನ ಹತ್ರ ಎಂತ ಕೇಳುದು? ಬಾ ಬಾ, ಆ ಫ್ರೆಶರ್ ಅನ್ನು ಕೇಳು ಬಾ. ನೋಡು, ನಮ್ಮ ಟೀಮ್ ಔಟಿಂಗ್ ಸಹ AHM ಅಂತ ಖಾಲಿ ಸರ್ಟಿಫಿಕೇಟ್ ಕೊಡೋಕೆ ಉಂಟು. ಕ್ರಿಕೆಟ್ ಸಹ ಆಡೋಕೆ ಬಿಡುವುದಿಲ್ಲ. ಔಟಿಂಗ್ ನಲ್ಲಿ ಆಡದೆ ಮತ್ತೆಲ್ಲಿ ಆಡೋದು? ಓಡಿಸಿ ಒಳಗ ನೋಡಿ, ನಾನು ನಿಮ್ಮ ಸೀನಿಯರ್ ಅಂತ ಕೂಡ ನೋಡುದಿಲ್ಲ. ಕುತ್ತಿಗೆ ಹಿಡಿದು ಹೊರೆ ಹಾಕ್ಲಿಕ್ಕುಂಟು. ಹಾ, ಹಾಗೆಲ್ಲ ಮಾಡಕ್ ಹೋಗಬೇಡಿ. ಓಕೆ ಓಕೆ, ಈಗ ಒಂದು ಮನರಂಜನಾ ಕಾರ್ಯಕ್ರಮ. ನಮ್ಮ ಓಡಿಸಿಯ ಅಮ್ಮು ಗೌಡ ಅವರ ಕಂಠಸಿರಿಯಲ್ಲಿ ಒಂದೇ ಒಂದು ಹಾಡು.
ಇನ್ನೊಂದು ಅದು ಬೇಡ. ಅದು ಅದು ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಮೋಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಗ್ಯಾಂಗ್ಸ್ ಆಂಥಮ್. ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ನವರು. ನಳಿನಿ, ನನ್ನ ಐಡಿ ಕಾರ್ಡ್ ಕೊಡು, ನಾನು ಹೋಗುದು. ಸೆಕ್ಯೂರಿಟಿ ಚೆಕ್ ಇಲ್ವಾ? ಅಷ್ಟರಲ್ಲಿ ನಮ್ಮ ಅಶೋಕ ಬೈ ಮಿಸ್ಟೇಕ್ ಲೇಡೀಸ್ ಚೇಂಜಿಂಗ್ ರೂಮ್ಗೆ ಹೋಗ್ತಾನೆ. ಅವನನ್ನ ಹಿಡ್ಕೊಂಡಾಗ ಅವನಿಗೆ ಪ್ರೇತ ಮೆಟ್ಕೊಂಡಾಗ ಆಗ್ತದೆ. ಇವನ್ಯಾಕೋ ಚೇಂಜಿಂಗ್ ರೂಮ್ ಹೋದ. ಲಕ್ಸ್ ಲಕ್ಸ್ ಹಿಡಿಯ ಅಶೋಕ, ಇವನು ಅಶೋಕ ಅಲ್ವೇನು? ಪ್ರಕಾಶ್ ಅಶೋಕ ಅಶೋಕ ಪ್ರಸಾದ್ ಹಾಕಿ, ಪ್ರಸಾದ್ ಹಾಕಿ, ಪ್ರಸಾದ್ ಹಾಕಿ, ಎಲ್ಲ ಸರಿ ಹೋಗ್ತದೆ. ಇದು ಅಶೋಕ ಪ್ರಸಾದ. ಈಗ ನಮ್ಮ ರವಿ ಅಣ್ಣ ಇರಬೇಕು. ಅವರು ಪ್ರೇತ ಎಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು. ರಮೇಶ್ ಅಣ್ಣ, ರವಿ ಅಣ್ಣ ಎಲ್ಲ ಯಾಕೆ? ನಮ್ಮ ಕಂಡಾರನ್ ಕರೆಸುವ, ನಮ್ಮ ಓಡಿಸಿಲೇ ಇದ್ದಾರೆ, ಫ್ರೀಯಾಗಿ ಮಾಡ್ತಾರೆ. ಕಂಡಾರೆ ಕಂಡಾರೆ ದಯವಿಟ್ಟು ಬನ್ನಿ. ಒಂದು ಪ್ರೇತ ಓಡಿಸಕ್ಕೆ ಉಂಟು, ನಿಮ್ಮ ಸಹಾಯ ಬೇಕು ಮಾರಾಯರೆ. ಬನ್ನಿ ಬೇಗ ಹೋಗುವ. ಓಂ ಕ್ರೀಂ ಪ್ರೇತ ಕುರುಕುರು ಕುರುಕುರು. ಇವ ಓಡಿಸಿ ಹತ್ತಿಸ್ತಾನ ಅಂತ ಮಾರಾಯರೆ. ಕಂಡಾರೆ, ನೀವು ಸ್ವಲ್ಪ ಮನಸ್ಸಲ್ಲಿ ಓದಿ. ನಿಮ್ದು ಮುಗ್ದಿದ್ರೆ ಬಾಗಿಲು ಬಡ್ದು ಯಾರು ಅಂತ ಕೇಳಿ ಸ್ವಲ್ಪ. ಟಕ್ 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 ಟಕ್. ಹಲೋ ಹಲೋ, ಯಾರು ಅಂತ ಹೇಳ್ಬಹುದಾ? ನಾನು ಸುಲೋಚನಾ. ಯಾರು ಅಂತ? ಸುಲೋಚನಾ ಅಂತೆ. SEZ ಸುಲೋಚನಾ ಅಂತೆ. ರವಿ ಅಣ್ಣ ಇಲ್ಲಿ ಬನ್ನಿ, ನೀವು ಕೇಳಿ. ನಾನು ರವಿಯಣ್ಣ. ನನ್ನ ಹತ್ರ ಪ್ರಸಾದ ಎಂತ ಸಹ ಇಲ್ಲ. ಹೊರಗೆ ಬಾ ಸುಲೋಚನಾ. ನಮ್ಮ ಹುಡುಗನಿಗೆ ನೀವು ಉಪದ್ರ ಕೊಡಬಾರ್ದು. ಎಂತ ಆಗುದಿಲ್ಲ. ತಲೆ ಬಿಸಿ ಮಾಡ್ಕೊಳ್ಬೇಡ. ನಾವೆಲ್ಲ ಇದ್ದೇವಲ್ಲ. ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ತೇನೋ ತರಬೇಸಿ. ಬನ್ನಿ, ಎಲ್ಲ ಒಂದು ಸಮಾಲೋಚನೆ ಮಾಡುವ. ಡೀಪ್ ಮೀಟಿಂಗ್. ಬನ್ನಿ ಬನ್ನಿ. ಪ್ರೀತಿಯ ಬಂಧುಗಳೇ, ನಾವು SEZ ನವರಾಗಿ ನಮ್ಮ ಓಡಿಸಿಯ ಸಮಸ್ಯೆಗೆ ಎಲ್ಲರೂ ಕೈ ಜೋಡಿಸಬೇಕು. ನಾವು ಒಂದು ಸ್ಪಷ್ಟವಾದ, ನಿರ್ದಿಷ್ಟವಾದ, ವಿಶ್ಲೇಷಾತ್ಮಕವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ನಾವು ಒಂದು ಒಳ್ಳೆ ಪ್ರೇತ ಬಿಡಿಸೋರನ್ನ ಕರ್ಕೊಂಡು ಬರಬೇಕು. ಅದಕ್ಕಾಗಿ ಒಂದು ಸಮಿತಿ ರಚನೆ ಆಗಬೇಕು. ಯತ್ನ, ಈ ಪ್ರೇತ ಬಿಡಿಸುವವರದ್ದು ಆನ್ ಬೋರ್ಡಿಂಗ್ ತುಂಬಾ
ಅಂತ ಅಷ್ಟು ಗೊತ್ತಾಗುದಿಲ್ವ ಅದು ಅಣ್ಣ? ನೀವು ಮುಚ್ಚಿ ಸಾಕು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಪಕ್ಕದ ಓಡಿಸಿಯಿಂದ ಕರುಣಾಕರ ಗುರುಜಿಯನ್ನು ಕರೆಸಿದ್ದೇನೆ. ಅವರನ್ನು ಸ್ವಾಗತ ಮಾಡ್ಲಿಕ್ಕೆ ಅದು ಏನ್ ಬೇಕೋ ಮಾಡಿ. ಸ್ಕೂಟರ್ ಬರ್ತದೆ ಹೋಯ್ತು ಸ್ಕೂಟರ್ ಈಗ ಸ್ಕೂಟರ್ ಹೆದರಬೇಡಿ, ಈ ಮಂತ್ರಕ್ಕೆ ಅದೆಲ್ಲ ನಿಲ್ಲೋದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಎಂತ ಸಹ ಇಲ್ಲ. ಸು ಫ್ರಮ್ ಸೆಸ್, ಸುಲೋಚನಾ ಫ್ರಮ್ SEZ, ಹಾಗೆ ಅಂತಲ್ಲ ಹೆಸರು. ಹೋ 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 ಹೋ. ಗುರೂಜಿ, ನೀವು ಹೇಗೆ IT ಕಂಪನಿಯಲ್ಲಿ? ಹಾ 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 ಹಾ, ಬೇಕು ಅಂತ ಬಂದದ್ದಲ್ಲ, ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ಆದರೆ ಗೊತ್ತಲ್ಲ ಅವರಿಗೆ job openings ತುಂಬಾ ಕಡಿಮೆ ಉಂಟು ಅಂತ. ಎಂತ ಮಂಡಾಲಿಸೋದು, ಅರ್ಥ ಆಯ್ತಾ? ಗೊತ್ತಾಯ್ತು. ನಿಮ್ಮ ಕತೆ ಬಿಡಿ, ಪ್ರೇತದ ಕತೆ ಎಂತ ಮಾಡುದು ಹೇಳಿ. ಅದು ಕೂಡ ಹಾಗೆ, ಬೇಕು ಅಂತ ಬಂದದ್ದಲ್ಲ, ಟೈಲ್ ಗೇಟಿಂಗ್ ಮಾಡಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ನಾವು ದಾರಿ ಮಾಡಿ ಕೊಡಬೇಕು. ಗುರುಜಿ, ನಾನು ಎಕ್ಸಸ್ ಅಪ್ರೂವ್ ಮಾಡಿ ಕೊಡ್ತೇನೆ. ಇದಲ್ಲ, ಈ ಆಕ್ಸಸ್ ಎಲ್ಲ ಕೊಟ್ಟರೆ ಅದು ಹೋಗೋದಿಲ್ಲ. ಅಂತರಂಗದಿಂದ ಬಹಿರಂಗ. ಇದಕ್ಕೆಂತ ಮಾಡಬೇಕು? ಒಂದೇ ಒಂದು ಕ್ರಮ ಅಂದ ತಕ್ಷಣ ನಿಮ್ಮ ಸೂಪರ್ ಬಾಕ್ ಮುಖ ಸಣ್ಣದಾಯ್ತು, ಮಾರ್ಜಿನ್ ಇಟ್ಟಾಗ್ತದೆ ಅಂತ. ನಾನು ಅಂತದ್ದು ಜನ ಅಲ್ಲ ಅಮ್ಮ, ನಿಮ್ಮ KPIsಗೆ ಇಂಪ್ಯಾಕ್ಟ್ ಮಾಡಿಸೋಲ್ಲ, ಆಯ್ತಾ? ಸರಳವಾಗಿ ಒಂದೇ ಒಂದು ಕ್ರಮ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಮ್ಮ ಕೆಫೆಟೇರಿಯಾದ ಫಸ್ಟ್ ಫ್ಲೋರ್ ನಲ್ಲಿ ಈಶಾನ್ಯ ದಿಕ್ಕಿನಲ್ಲಿರುವ ಒಂದೇ ಒಂದು ಫುಡ್ ಕೌಂಟರ್. ಹಂಗರ್ ಬಾಕ್ಸಿನಲ್ಲಿ ಆರ್ಡರ್ ಮಾಡಿದ ಒಂದು ಬಿರಿಯಾನಿಯನ್ನು ದಿನಕ್ಕೆ 3 ಬಾರಿಯಂತೆ ತಿನ್ನಿಸಬೇಕು. ಆಗ ಆಗುವ ವಾಂತಿಯಲ್ಲಿ ಪ್ರೇತ ಹೋಗ್ತದೆ. ಅಂತರಂಗದಿಂದ ಬಹಿರಂಗ, ಸರಿಯಾ? ನೀವಿನ್ನು ಕ್ರಮ ಶುರು ಮಾಡಿ. ಹಂಗಾರೆ ಆ್ಯಪಲ್ಲಿ ಯಾವ್ದು ಬರ್ತಿದ್ರೆ ಬಿರಿಯಾನಿ ಪ್ರೇತ ಬಿಟ್ಟ ಹಾಗೆ ಕಾಣ್ತಾ ಉಂಟು. ಅಶೋಕ ಪ್ರಸಾದ ಎಲ್ಲ ತಗೊಂಡೆ ನಾನು. ಅಶೋಕನಿಗೆ ಈ ಸುತ್ತಮುತ್ತ ನಡೆದ ಘಟನೆಗಳನ್ನ ನೆನಪು ಮಾಡಿಕೊಂಡು ಅವನು ಆಗಾಗ ನಗ್ತಾ ಇರ್ತಾನೆ. ಅದನ್ನ ನೋಡಿ ಜನ ಹೆದರಿ ಅಶೋಕನಿಗೆ ಇನ್ನೂ ಪ್ರೇತ ಬಿಟ್ಟಿಲ್ಲ ಅಂತ ಮತ್ತೆ ಗುರುಜಿ ಹತ್ರ ಕರ್ಕೊಂಡು ಬರ್ತಾರೆ. ನಾನು ಸರಿ ಇದ್ದೇನೆ ಗುರುಜಿ, ನೋಡಿ ಪ್ರಸಾದ ಎಲ್ಲ ಹಾಕ್ತೇನೆ. ನಾನು ನಗುವುದನ್ನು ನೋಡಿ ಮತ್ತೆ ನಿಮ್ಮ ಹತ್ರ ಕರೆಸಿದ್ದಾರೆ ಇವರು. ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಎಂತೆಂಥ ಪ್ರೇತಗಳನ್ನ ನೋಡಿದ್ದೇನೆ, ಆದರೆ ಈ ತರ IT ಎಂಪ್ಲಾಯ್ ತರ ಆಕ್ಟ್ ಮಾಡುವ ಪ್ರೇತವನ್ನ ಇದೇ ಮೊದಲ ಸಾರಿ ನೋಡಿದ್ದು. ಇದು ನಿಮ್ಮ ಓಡಿಸಿಗೆ ಬಂದ ಸಮಸ್ಯೆ ಅಲ್ಲ,
ನಿಮ್ಮ SEZ ಗೆ ಬಂದ ಸಮಸ್ಯೆ. ಹೋಗಿ ಕ್ಯಾಂಪಸ್ ನಲ್ಲಿ ಸುಲೋಚನಾ ಎಲ್ಲಿದ್ದಾಳೆ ಹುಡುಕಿಕೊಂಡು ಬನ್ನಿ, ಹೋಗಿ. ನವೀನ, ನಿನ್ನ ಭಾವ BMS ನಲ್ಲಿ ಕೆಲಸ ಮಾಡೋದಲ್ವಾ? ಅವರನ್ನು ನೋಡಿ, ಅವರನ್ನ ಆಕ್ಸೆಸ್ ಎಷ್ಟು ನೋಡಿ ಸುಲೋಚನೆ ಯಾವ ಓಡಿಸಿ ಅಂತ ತಿಳ್ಕೊಂಡು ಬರಲಿ. ಯಾರು? ನೀವು ಸುಲೋಚನಾ? ಅವರು ಈಗ ಓಡಿಸಿಯಲ್ಲಿ ಇಲ್ಲ, ತೀರಿ ಹೋಗಿದ್ದಾರೆ. ಯಾಕೆ, ಎಂತ ಬೇಕಿತ್ತು? ಎಂತ ಇಲ್ಲ, ಬನ್ನಿ ಎಲ್ರು ಹೋಗೋ. ರವೀಣ ಎಂತ ಆಯ್ತು? ಏನಾದ್ರೂ ಸಮಸ್ಯೆ ಉಂಟಾ? ಉಂಟು ಗುರುಜಿ. ನಾನು 5 ವರ್ಷ ಮುಂಚೆ ಅವಳಿಗೆ ಲೈನ್ ಹೊಡಿತಾ ಇದ್ದೆ. ಅವಳು ನನ್ನನ್ನು ಆಗ ರಿಜೆಕ್ಟ್ ಮಾಡಿದ್ಲು. ಯಾಕೆ ಅಂತ ತಿಳ್ಕೋಬಹುದಾ? ಆಗ ನಾನು ಮೆಂಬರ್ ಟೆಕ್ನಿಕಲ್ ಸ್ಟಾಫ್ ಆಗಿದ್ದೆ ಗುರುಜಿ, ಈವನ್ ಗಂಡ. ಮತ್ತೆ ಇವಾಗ? ಈಗ ಸಹ ಅದೇ ಗುರುಜಿ. ಹಾಗಾದರೆ ನಿಮ್ಮ ಕರ್ಮ, ನಾನೇ ಹೋಗಿ ಮಾತಾಡ್ತೇನೆ. ನೋಡಿ ಬಾನು ಅವರೇ, ನಾನು ಕೈ ಹೀಗೆ ಮಾಡಿ ಹೇಳಿದರೆ ಅದು ನಾನು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತಿದ್ದೇನೆ ಅಂತ ಅರ್ಥ. ನಿಮ್ಮ ಸುಲೋಚನಾ ಮ್ಯಾಮ್ ಇಲ್ಲಿಂದ ಹೋಗದೆ ಹೋದರೆ ನಾನು ಸಹ ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಈಗ ನನ್ನ ಕೆಲಸ ಹೋಗಿದೆ. ID ಕಾರ್ಡ್ ಆಲ್ರೆಡಿ ಕಿತ್ಕೊಂಡಿದ್ದಾರೆ. ವಿಸಿಟರ್ಸ್ ಪಾಸ್ ಹಾಕಿ ಒಳಗಡೆ ಬಂದಿದ್ದೇನೆ. ಹೇಗಾದ್ರೂ ಮಾಡಿ ಒಂದು ಸಹಾಯ ಮಾಡಿ. ಸರಿ ಗುರುಜಿ, ನಾನು ಮಾತಾಡ್ತೇನೆ. ಸುಲೋಚನಾ ಮ್ಯಾಮ್, ಜೀವ ಹೋದ್ರು ನೆಮ್ಮದಿಲ್ಲ ಅಲ್ಲ ಮಾರಾಯ. ಆವಾಗಲೂ ಪಾರ್ಶಿಯಾಲಿಟಿ, ಇವಾಗಲೂ ಪಾರ್ಶಿಯಾಲಿಟಿ. ಬೇಕಾದ್ರೆ ನನ್ನ ರಿಪೋರ್ಟ್ ಇಸ್ ಮೈ ಮೇಲೆ, ನಾನು ನೋಡ್ಕೊಳ್ತೇನೆ. ಹೇ ಬಾನು, ಆಯ್ತಲ್ಲ, ನಡಿಯಾ? ನೀವು ಹೋಗಿ ಚಿಕ್ಕಪ್ಪ, ನಾನು ಬರ್ತೇನೆ. ಮ್ಯಾಮ್, ನೀವು ಹೋದ್ಮೇಲೆ ಎಂತೆಲ್ಲ ಆಯ್ತು ಗೊತ್ತುಂಟ? ಚಿಕ್ಕಪ್ಪ ಪ್ರಾಜೆಕ್ಟ್ ಎಲ್ಲ ಚೀಪ್ ಲೇಬರ್ ಕರ್ಕೊಂಡು ಬಂದು ಮಾಡಿಸಿದ್ದಾರೆ. ಅವರಿಗೆ ಟ್ರೈನ್ ಮಾಡೋಕೆ ನನ್ನ ಬ್ಯಾಂಡ್ ವಿಟ್ ಎಲ್ಲ ಹೋಗ್ತದೆ. ಅವರ ಇನ್ನೊಂದು ವಿಷಯ ಗೊತ್ತುಂಟಲ್ಲ ನಿಮ್ಗೆ, ಫುಲ್ ಜೊಲ್ಲು. ಅದು ಈಗ ಜಾಸ್ತಿ ಆಗಿದೆ ಮ್ಯಾಮ್, ನನ್ನನ್ನು ಕಾಪಾಡಿ ಮ್ಯಾಮ್. ಸರಿ, ನೀವಿನ್ನು ಹೊರಡಿ ಬಾನವರೇ, ನಾನು ನೋಡಿಕೊಳ್ತೇನೆ. ರವಿ ಅಣ್ಣ, ಈಗ ತುಂಬಾ ಲೇಟ್ ಆಯ್ತು ಅಂತ ಕಾಣ್ತದೆ. ಈಗ ಅಡ್ವರ್ಟೈಸ್ ಮಾಡಿದ್ರೆ ಯಾವ ಕ್ಯಾಬ್ ಸಹ ಸಿಗೋದಿಲ್ಲ. ನೀವು ಬಿಟ್ಟು ಬರು. ಸರಿ, ಬರೀ ಸ್ಕೂಟ್ರು. ರವಿ ಅಣ್ಣ ಬಿಟ್ಟು ಬರ್ತಾರಂತೆ. ಸ್ಕೂಟ್ರಾ? TTS ಸ್ಕೂಟ್ರಾ? ಚೆನ್ನಾಗಿದೆ ಅದು. ಇದು ಎಂತ ಮಾಡಿದ್ದು ನೀವು? ನಾನು ಸ್ವಲ್ಪ ಸೈಡಿಗೆ ಪಾರ್ಕ್ ಮಾಡಿದೆ. ಇದು ತುಂಬಾ ಸೈಡ್ ಆಯ್ತಾ ಅಂತ ಅಲ್ಲ? ತುಂಬಾ ವರ್ಷ ಮುಂಚೆ ನೀವು ನಮ್ಮ ಓಡಿಸಿಯಲ್ಲೇ ಇದ್ರಲ್ಲ, ನಂಗೆ ಯಾರಾದ್ರೂ ಲೈನ್ ಹಾಕಿದ್ದು ಅಂದ್ರೆ ಅದೇ ಮೊದಲು. ಮತ್ತೆ ಯಾರಾದ್ರೂ ಸಿಕ್ಕ್ರಾ ನಿಮ್ಗೆ ಕಾಫಿ ಟೀಗೆ ಹೋಗ್ಲಿಕ್ಕೆ? ಇಲ್ಲ ಇಲ್ಲ. ಅವಾಗಿಂದ ಬೆಂಚಲ್ಲಿ ಹಾಗಾದ್ರೆ ಇನ್ ಮುಂದೆ ಟೀಗೆ ಒಟ್ಟಿಗೆ ಹೋಗುವ ಅಲ್ಲ? ಹಾ ಸರಿ, ಟವರ್ 4ಗೆ ಹೋಗಿ.
ಯಾರ ನೀನು? ನಾನು ಸುಲೋಚನ. ನಮ್ಮ ಹುಡುಗಿಗೆ ಉಪದ್ರ ಕೊಡ್ತೀಯ ನೀನು? ಹುಡುಗಿ ಅಂತ ಕೂಡ ನೋಡದೆ ನೈಟ್ ಶಿಫ್ಟ್ಗೆ ಹಾಕ್ತೀಯಾ? ರಿಟರ್ನ್ ಟು ಆಫೀಸ್ ಮ್ಯಾಂಡೇಟರಿ ಮಾಡ್ತೀಯಾ? ಅವಳು ಕೆಲಸ ಮಾಡುವಾಗ ಪಿಂಗ್ ಮಾಡ್ತೀಯಾ? ಡಾರ್ಲಿಂಗ್ ಅಂತೀಯಾ? ಸೆಕ್ಯೂರ್ ಟ್ರೈನಿಂಗ್ ಪಾಸ್ ಆಗಿಲ್ವೇನೋ ನೀನು ತರಬೇಸಿ? ಎಷ್ಟು ಸಾರಿ ಹೇಳಿದ್ದೇನೆ ಮ್ಯಾಮ್, ಕೊಡೋ ಅಪ್ರೈಸಲ್ಗೆ ನಾನು ಮಾಡೋದೇ ತುಂಬಾ ಜಾಸ್ತಿ ಅಂತ. ನನಗೆ ಕಷ್ಟ ಆಗ್ತದೆ. ಗುರುಜಿ, ನಾನು ಅಶೋಕನನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನಮ್ಮ ಹುಡುಗಿ ಈ ಓಡಿಸಿಲೇ ಇರ್ಬೇಕು. ಯಾವ ಡಿ ಕೊಡ್ದಾಗ್ತಿರೋ ಐ ಕೊಡ್ದಾಗ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ಸಂಜೀವನ ಪ್ರಾಜೆಕ್ಟ್ಗೆ ಹಾಕುವಲ್ಲ. ಸಂಜೀವನ ಪ್ರಾಜೆಕ್ಟ್ ಈ T2 ಪ್ರೋಸೆಸ್ ತುಂಬಾ ಕಿರಿಕಿರಿ ಮಾರೆ. ಟ್ರೈನಿಂಗ್ ಕೊಡೋದಕ್ಕಿಂತ ಜಾಸ್ತಿ ಡಾಕ್ಯುಮೆಂಟೇಶನ್ ಉಂಟು. ಆದ್ರೂ ಪರವಾಗಿಲ್ಲ, ನೀನು ಹೇಳ್ತೀನಿ ನಾನು ಮಾಡ್ತೇನೆ. ರವೀಣ, ಒಂದು ಒಳ್ಳೆ ಪರಿಹಾರ ಸಿಕ್ಕಿದೆ. ಭಾನುವರ್ಗೆ ಒಂದು ಪ್ರಾಜೆಕ್ಟ್ ಸಿಗ್ತಾ ಉಂಟು. ನೀವೇ ಬಂದು ಒಂದು ಸಮಾಧಾನ ಆಗೋ ಹಾಗೆ ಎಲ್ರಿಗೂ ಹೇಳ್ಬೇಕು. ಇಲ್ಲಿ ಕೇಳಿ, ರವೀಣ ಮಾತಾಡ್ತಾರೆ ಈಗ. ಗುರುಜಿ, ರಮೇಶ್ ಅಣ್ಣ, ಬೇಬಿ ಅಕ್ಕ, ಹಾಗೆ ಇಲ್ಲಿ ಎಲ್ಲ ಸೇರುವವರಿಗೂ, ಹಾಗೆ ಅಮ್ಮ, ನಿಮಗೆಲ್ಲ ಒಪ್ಪಿಗೆ ಅಂತ ಆದ್ರೆ ನಾನು ಭಾನು ಅವರನ್ನು ನನ್ನ ಪ್ರಾಜೆಕ್ಟಿಗೆ ತಗೊಳ್ತೇನೆ. ಭಾನುಗೆ ಪ್ರಾಜೆಕ್ಟ್ ಸಿಕ್ತು. ಈಗ ಓಡಿಸಿನಲ್ಲಿ ನೀವು ಎಲ್ಲ ಸೆಕೆಂಡ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತೀರೇನ್ರೋ? ಓ, ನಿನಗೆ ನೆನಪುಂಟಾ? ನೀನು ನಮ್ಮ ಓಡಿಸಿಗೆ ಸೀರೆ ಹಾಕಿಕೊಂಡು ಬಂದಿದ್ದೆ. ಭಯಂಕರ ಮಾರಾಯ. ಇಲ್ಲ ಮಾರಾಯ, ನನಗೆ ಅದೆಂಥದ್ದು ನೆನಪಿಲ್ಲ. ಹೇ, ನಾಳೆಯಿಂದ ನೀನು ಒಂದು ಪ್ರಾಜೆಕ್ಟ್ ಕಿಕ್ ಆಫ್ ಮಾಡಬೇಕು. ರವಿಯನ್ನ ಹೇಳಿದ್ದಾರೆ, ಅದು ನೆನಪುಂಟಲ್ಲ ನಿಂಗೆ? ಪ್ರಾಜೆಕ್ಟ್ ಕಿಕ್ ಆಫ್ ಮಾಡ್ಬೇಕಾ? ಈಗ ಅಶೋಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ಎಂತ ಮಾಡ್ತೀಯ? ಈಗ ಅಶೋಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಎಂತನೋ ಮಾಡ್ತೀಯಾ? ಅಶೋಕ, ಇದು ಅಶೋಕ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ದೊಡ್ಡ ಸ್ಟಾರ್ ಕ್ಯಾಸ್ಟ್. ದಯವಿಟ್ಟು ಇವರಿಗೆ ಎಲ್ಲ ಒಂದು ಚಪ್ಪಾಳೆ ಬರಲಿ, ದೊಡ್ಡ ಚಪ್ಪಾಳೆ. ಇದು ನಾವು 2-3 ದಿನದಲ್ಲಿ ಮಾಡಿದ ಒಂದು ಸಾಹಸ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್.